ಕೇಳಿಸ್ತಿದೀಯಾ? Yes, ma'am. ಈಗ ವೈಬ್ರೇಷನ್ ಒಟ್ನಲ್ಲಿ ನಿಮ್ಮ ಒಂದು ಆ ಎನರ್ಜಿ ಅನುಭವ ನಿಮ್ಗಾಗಿದೆ. Yes, ma'am. ಆಮೇಲೆ ಫೀಲ್ ಅನಿಸ್ತಾ, ಶಾಂತಿ ಅನಿಸ್ತಾ ಮನ್ಸು? ಹೌದು ಶಾಂತಿ. ಸೂಪರ್ ಸೂಪರ್, ನೈಸ್ ಎಕ್ಸ್ಪೀರಿಯನ್ಸ್, ಅದ್ಭುತ ಅನುಭವ. ರೇಣುಕಾ ಅವರು ಹರೇ ಕೃಷ್ಣ. ಹರೇ ರಾಮ. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಅಂದ್ರೆ ನಾನು ಫಸ್ಟ್ ನಾನು ಅಟೆಂಡ್ ಆಗ್ಬಿಟ್ಟಿನಲ್ಲ, ನನ್ಗೆ ಏನು ಗೊತ್ತಾಗ್ಲಿಲ್ಲ. ನಾನು ಕ್ಲಾಸ್ ನಾನು ಇರಲ್ಲ ಅನ್ಕೊಂಡ್ ಫಸ್ಟ್ ನಾನು ಮೆಡಿಟೇಷನ್ ಕುತ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ನನ್ಗೆ ಏನು ಅನ್ನಿಸ್ಲಿಲ್ಲ. ಸೆಕೆಂಡ್ ಟೈಮ್ ನೀವು ಕೂತ್ಕೊಳ್ಳಿಲ್ವಾ ನೀವು? ಅವಾಗ ನಂಗೆ ಫುಲ್ಲು ಆಗ್ತಾನೆ ಸ್ನಾನ ಮಾಡ್ಕೊಂಡಿದ್ದೆ, ತಲೆಗೆ ಫುಲ್ಲು ಮೈಯೆಲ್ಲ ಎಳೆದ್ಬಿಟ್ಟಿತ್ತು. ಆಗ್ಲೇ ಒಂದ್ ಹಾಫ್ ಅನ್ ಅವರ್ ಕುಂತ್ಬಿಟ್ಟಿದ್ದೆ ನಾನು. ಹಾಗಾಗಿ ನೀವ್ ಮೇಲೆ ಒಂದ್ 10 ನಿಮಿಷ ಕುತ್ಕೊಂಡೆ ಅಷ್ಟೇ. ಆಮೇಲೆ ನನ್ ಕೈ ಕೂರಕ್ ಆಗ್ಲಿಲ್ಲ. ಕೈ ಪೂರ ಕುತ್ಕೊಳಕ್ ಆಗ್ಲಿಲ್ಲ ನನ್ಗೆ. ಅಂದ್ರೆ ತುಂಬಾ ಹೊತ್ತು ಕೂತ್ಕೊಳಕ್ ಆಗಿಲ್ಲ. ಫಸ್ಟ್ ನೀವು ಮುಂಚೆ ಮಾಡಿದ್ರಿ. ನಾನು ಅದನ್ನೇ ಹೇಳ್ತೀನಿ, ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ ಮನ್ಸು ಎಲ್ಲಿರುತ್ತೆ ನಿಮ್ಗಳ್ದು ಅನ್ನೋದೇ ನನಗೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಅಷ್ಟು ನಾನು ನಿಧಾನವಾಗಿ, ಅದಕ್ಕೆ ನಾನು ತುಂಬಾ ವಿಷಯಗಳನ್ನು ಹೇಳಲ್ಲ ನಿಮ್ಗೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಿರ್ತೀನಿ ಅಂತ ಹೇಳಿದ್ರೆ, ಇರ್ಲಿ ಒಮ್ಮೊಮ್ಮೆ ಆಗುತ್ತೆ. ಗ್ರೂಪ್ ಅಲ್ಲಿ ಜಾಯಿನ್ ಆಗಿರ್ಲಿಲ್ಲ ಮ್ಯಾಮ್ ನಾನು. ನೀವು ಇದು ಕಳ್ಸಿದ್ರಲ್ವಾ, ಅದೇ ಇರ್ಬೇಕು ಅಂದ್ಬಿಟ್ಟು ನಾನು ಅದಕ್ ಜಾಯಿನ್ ಆಗ್ಬಿಟ್ಟೆ. ಶಕ್ತಿಪಾತಕ್ ಕಳ್ಸಿದ್ರಲ್ಲ ನೀವು, ಇದಿರ್ಬೋದು ಅಂದ್ಬಿಟ್ಟು ನಾನು ಅದಕ್ ಜಾಯಿನ್ ಆಗಿದ್ದೆ. ಇರ್ಲಿ ನೀವೇನು ಕೂತ್ಕೊಳ್ಳಿಲ್ಲ ಅಂದ್ರೂ ಕೂಡ ಆ ಅನುಭವ ಎನರ್ಜಿ ನಿಮ್ಗೆ ಏನ್ ಕೆಲಸ ಮಾಡ್ಬೇಕು ಅದು ಮಾಡಿರುತ್ತೆ. ನೀವ್ ಜೊತೆನಲ್ಲಿ ಕೂತ್ಕೊಂಡಿದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇನ್ನೂ ಅದರ ಅನುಭವ ಫೀಲಿಂಗ್ಸ್ ನಿಮ್ಗೆ ಅದು ಗೊತ್ತಾಗತ್ತೆ ಅಷ್ಟೇ. ನಿಮ್ಗೆ ನೀವೇ ಬೇರೆ ಕೆಲಸದಲ್ಲಿ ಇರ್ತೀರಾ ಅಂತ ಅಂದಾಗ ನಾವೇನ್ ಮಾಡ್ತೀವಿ ಅದು ನಿಮ್ಗೆ ಅರಿವಿಗೆ ಬರಲ್ಲ ಅಷ್ಟೇ, ನಿಮಗ್ ಗೊತ್ತಾಗಲ್ಲ. ಬಟ್ ಆ ಕೆಲಸ ಏನ್ ಮಾಡ್ಬೇಕು ಅದ್ ಮಾಡಿರುತ್ತೆ. ಸರಿನಾ? ಎನರ್ಜಿ ನಮಗ್ ಸಿಗುತ್ತೆ ಮ್ಯಾಮ್. ಖಂಡಿತ ಇರುತ್ತೆ. ಆ ಪರಮಾತ್ಮನ ಅನುಗ್ರಹ ಆ ಪ್ರೋಸೆಸ್ ಏನ್ ಮಾಡಿರ್ತೀವೋ ಹಾಗೆ ರೇಖಿ ಲೆವೆಲ್ 1, 2ರ ಶಕ್ತಿಪಾತ ನಿಮ್ಗೆ ಸದಾ ಇರುತ್ತೆ ಜೊತೆನಲ್ಲಿ. ಯಾಕಂದ್ರೆ ದೀಕ್ಷೆ ತಗೊಂಡಿಲ್ಲ ಅಂತಂದ್ರೆ ನಾವು ತಗೊಂಡಿದ್ದು ಕ್ಲಾಸ್ ಮಾಡಿದ್ದು ವೇಸ್ಟ್ ಅಂತ ಹೇಳ್ತಾರೆ. ಹಂಗಾಗಿ ಇಲ್ಲ, ಈಗ ನೀವು ತಗೊಂಡಿದ್ದೀರಲ್ಲ, ನೀವು ಈಗ ನಿಮ್ ಫೋಟೋ ಕಳ್ಸಿದೀರಾ. ಕೆಲವೊಮ್ಮೆ ಏನಾಗುತ್ತೆ, ನೀವ್ ಫೋಟೋನು ಕಳ್ಸಿದೀರಾ, ಅಮೌಂಟು ಕಳ್ಸಿದೀರಾ, ನೀವ್ ಕೂತ್ಕೊಂಡಿದ್ದೀರಾ. ಬಟ್ ಆಲ್ರೆಡಿ ನೀವು ಧ್ಯಾನ ಮಾಡಿರೋದ್ರಿಂದ ನೀವ್ ಕೂತ್ಕೊಳಕ್ ಆಗಿಲ್ಲ ಅಷ್ಟೇನೆ. ಬಟ್ ಆದ್ರೆ ನಿಮ್ಗೆ ನಾನ್ ಶಕ್ತಿಪಾತ್ ಮಾಡಿದೀನಲ್ಲ ನಾನ್ ನಿಮ್ಗೆ. ಅದೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ. ಕೆಲವೊಮ್ಮೆ ನಾವ್ ಅದನ್ನೇ ಹೇಳೋದು. ಕೆಲವೊಮ್ಮೆ ಸರಿ ಓಕೆ. ನೂತನ ಅವರು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು, ಹೇಗನ್ನಿಸ್ತು? ಕಲಾವತಿ ಅವರು, ಕಲಾವತಿ ಅಮ್ಮ, ಹರೇ ರಾಮ ಹರೇ ಕೃಷ್ಣ, ಹೇಗನ್ನಿಸ್ತು ಅಮ್ಮ? ಖುಷಿ ಆಯ್ತು ನಂಗೆ. ಕರಿಮಣಿ ತರ ಇತ್ತಲ್ಲ, ಶಕ್ತಿಪಾತ ಆಯ್ತಲ್ಲ ಅಂತ ಭಯ. ಅದಕ್ಕೆ ಕಪ್ಪಲ್ಲ, ಅದು ಕಪ್ಪು. ಅದಿದ್ರೆ ಏನ್ ತೊಂದ್ರೆ ಏನಿಲ್ವಲ್ಲ, ಅದನ್ನೇನ್ ತೆಗ್ದು ಹಾಕೋಂಗಿಲ್ವಲ್ಲ. ನಾವು ಮಾಂಗಲ್ಯ ಸರನ ನಾವು ಶಾಶ್ವತವಾಗಿ ಯಾವಾಗ್ಲೂ ಹಾಕೊಂಡಿರ್ತೀವಿ ಅಲ್ವಾ. ಅದಕ್ಕೆ ಸ್ವಲ್ಪ ಡೌಟ್ ಆಯ್ತು ಅಷ್ಟೇ, ಮತ್ತೆಲ್ಲ ಅದು ಚೆನ್ನಾಗಿ ಅಲ್ಲ. ಓಕೆ, ಅದ ಅನುಭವ ಹೇಗನ್ನಿಸ್ತು ನಿಮ್ಗೆ? ನಂಗೆ ಫಸ್ಟ್ ಸ್ವಲ್ಪ ತಲೆನೋವು ಬಂತು, ಆಮೇಲೆ ಸ್ವಲ್ಪ ಕ್ಯೂರ್ ಆಯ್ತು. ಶರೀರ ಎಲ್ಲ ಹಗುರ ಅಂತ ಅನ್ನಿಸ್ತಾ, ಶಾಂತಿ ಅನ್ನಿಸ್ತಾ ಮುಂಚೆಗಿಂತ ಕಂಪೇರ್ ಮಾಡಿದಾಗ? ಅನುಭವ ಗೊತ್ತಾಗಿದೆ ನಿಮ್ಗೆ, ಏನೋ ಒಂದು ಶಕ್ತಿ ಒಳಗಡೆ ಪ್ರವಹರಿಸ್ತಾ ಇದೆ ಅನ್ನೋದು ನಿಮ್ಗೆ ಅರಿವಿಗೆ ಬಂದಿದೆ. ಸೂಪರ್ ಸೂಪರ್, ಎನರ್ಜಿ ಬಂದಂಗೆ ಆಯ್ತು. ಹಾ, ಅದ್ಭುತ. ಸೂಪರ್ ಸೂಪರ್. ನಮಸ್ತೆ. ನೂತನ ಅವರು? ಅದೇ ಮ್ಯಾಮ್, ಆಗ್ಲೇ ಹೇಳ್ದಂಗೆ ಅದೇ ತಲೆ ಮೇಲೆ ಸ್ವಲ್ಪ ಹೆವಿ ಫೀಲ್ ಆಯ್ತು ನನ್ಗೆ. ಏನೋ ಭಾರ ಇದೆ ತರ ಫೀಲ್ ಆಯ್ತು. ಆಮೇಲೆ ಲೆಫ್ಟ್ ಅಲ್ಲಿ ಕಣ್ಣು ಒಂಥರ ತುಂಬಾ ಹೊಡ್ಕೊಳ್ತು ಜಾಸ್ತಿ. ಬಡ 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 ಹೊಡ್ಕೊಳ್ತು, ಏನಂತ ಗೊತ್ತಾಗಿಲ್ಲ. ಓಕೆ, ಆಮೇಲೆ ಎದ್ದ ಮೇಲೆ ಏನು ಅಂತ ತ್ರಾಸ ಅನ್ಸಿಲ್ಲ, ಮೈಂಡ್ ಕಾಮ್ ಆಗೇ ಇತ್ತು. ತಲೆ ಭಾರ ಆಯ್ತು ನನ್ಗೆ ತುಂಬಾ ಸ್ವಲ್ಪ ಭಾರ ಇತ್ತು. ಆಮೇಲೆ ತುಂಬಾನೇ ಹೆವಿ ಫೀಲ್ ಆಯ್ತು. ಆಮೇಲೆ ರಿಲ್ಯಾಕ್ಸ್ ಆಯ್ತು. ಭಾರ ಅಂದ್ರೆ ತಲೆ ಭಾರ ಅಲ್ಲ, ತಲೆ ಮೇಲೆ ಏನೋ ಭಾರ ತಂದು ಇಟ್ಟಂಗ ಅನಿಸ್ತಾ.
ಸೂಪರ್ ಸೂಪರ್, ಒಳ್ಳೇದಾಗ್ಲಿ. ಸೊ ಎಲ್ಲರೂ ಕೂಡ ಅಟೆಂಡ್ ಮಾಡಿದೀರಾ, ತುಂಬಾ ಖುಷಿ ಆಯ್ತು. ಇವತ್ತು ಹೊಸಬ್ರು ಜಾಯ್ನ್ ಆಗಿದ್ದೀರಾ ಲೀಲಾವತಿ ಅವರು. ಎಲ್ಲಿಂದ ಜಾಯ್ನ್ ಆಗಿದ್ದೀರಾ ಲೀಲಾವತಿ ಅವರೇ? ಹರೇ ರಾಮ ಹರೇ ಕೃಷ್ಣ. ಶಿರ್ಸಿಯಿಂದ. ಸಿರ್ಸಿಯಿಂದ ಜಾಯ್ನ್ ಆಗಿದ್ದೀರಾ. ಈ ಮುಂಚೆ ರೇಖಿ ಕಲ್ತಿದ್ದೀರಾ ನೀವು? ಹಾ, ಕಲ್ತಿದ್ದೇನೆ. ಯಾವ ಲೆವೆಲ್ ಮಾಡಿದೀರಾ? ಇಲ್ಲ, 1 2 ಅಷ್ಟೇ. ಲೆವೆಲ್ 1 ಮತ್ತೆ 2 ಆಗಿದ್ಯಾ? ಸೂಪರ್ ಸೂಪರ್, ಒಳ್ಳೇದಾಗ್ಲಿ. ಮತ್ತೆ ಕಲಿಬೇಕು ಅಂತ ಜಾಯ್ನ್ ಆಗಿದ್ದೀರಾ? ಮತ್ತೊಂದು ಅನುಭವ ಆಗುತ್ತೆ ಅಂತ ಜಾಯ್ನ್ ಆದೆ. ಸರಿ ಸರಿ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಭ್ಯಾಸ ಮಾಡ್ತಾ ಬನ್ನಿ. ಸರಿ, ಈ ಅಭ್ಯಾಸಗಳನ್ನ ನಿಮ್ಗೆ ರೇಖಿ ಲೆವೆಲ್ 1 2 ಏನೆಲ್ಲ ಧ್ಯಾನಗಳನ್ನ ಹೇಳ್ಕೊಟ್ಟಿದೀವಿ, ಮತ್ತೆ ಪ್ರೋಸೆಸ್ ಗಳನ್ನ ಹೇಳ್ಕೊಟ್ಟಿದೀವಿ, ಸೆಲ್ಫಿಂಗ್ ಎಲ್ಲ ಹೇಳ್ಕೊಟ್ಟಿದೀವಲ್ಲ, ಅದನ್ನ ನಿರಂತರವಾಗಿ ಸಮಯ ಸಿಕ್ಕ ಹಾಗೆ ನೋಡ್ಕೊಳ್ತಾ ನೀವು ಫಾಲೋ ಮಾಡ್ಕೊಳ್ತಾ ಬನ್ನಿ. ಆದಷ್ಟು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೌನವಾಗಿರಿ, ತುಂಬಾ ಜಾಸ್ತಿ ಮಾತಾಡ್ಬೇಡಿ. ಆದಷ್ಟು ಆ ಪ್ರಯತ್ನ ಮಾಡ್ತಾ ಬರೋಣ. ಒಳಗಡೆ ನಾವು ಕುತ್ಕೊಂಡಾಗ ಕಣ್ಣು ಮುಚ್ಚಿ ನೀವು ಧ್ಯಾನಕ್ಕೆ ಕುತ್ಕೊಳ್ತಾ ಬನ್ನಿ. ನನ್ನ ಒಳಗಡೆ ಏನಾಗ್ತಾ ಇದೆ, ನನಗೆ ಯಾಕೆ ಈಗ ನಮ್ಗೆ ಕೋಪ ಬರ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ ಅಂತ ನಿಮ್ಮನ್ನ ನೀವು ನೋಡ್ತಾ ಬನ್ನಿ ಒಳಗಡೆ. ಆಗ ನಿಮ್ಗೆ ಗೊತ್ತಾಗುತ್ತೆ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ ಯಾರು ಎಲ್ಲಿ ಕೋಪ ಇದೆ, ಯಾಕೆ ಕೋಪ ಬರ್ತಾ ಇದೆ ಅನ್ನೋದು ನಿಮ್ಗೆ ಅರಿವಿಗೆ ಬರ್ತಾ ಹೋಗುತ್ತೆ. ಎಲ್ಲರೂ ಕೂಡ ಅಷ್ಟೇ. ಅದಾಯ್ತಾ? ಆಮೇಲೆ ಬೇಸರ ಆಗುತ್ತೆ, ನೋವಿರುತ್ತೆ, ನಮ್ಗೆ ದುಃಖ ಇರುತ್ತೆ ಅಲ್ವಾ. ಯಾಕೆ ನಂಗೆ ದುಃಖ ಬರ್ತಾ ಇದೆ, ರೀಸನ್ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಅಲ್ವಾ. ಅದ್ ಯಾವಾಗ ಗೊತ್ತಾಗುತ್ತೆ ಹೇಳಿ ನಮ್ಗೆ? ನಾವು ಮೌನವಾಗಿ ನಾವು ಕಣ್ಣನ್ನ ಮುಚ್ಚಿದಾಗ ಮಾತ್ರ ನಮ್ಮ ಒಳಗಡೆ ನಾನು ಏನಕ್ ಬಂದಿದ್ದೀನಿ, ಏನು ವಿಶೇಷ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಈಗ ಒಂದು ಪುಟ್ಟದಾದಂತ ಒಂದು ಧ್ಯಾನವನ್ನ ಮಾಡಿ ಬರೋಣ. ನಾಳೆಯಿಂದ ರೇಖಿ ಲೆವೆಲ್ 3 ಕ್ಲಾಸ್ ಪ್ರಾರಂಭ ಆಗುತ್ತೆ. ಹಾಗಾಗಿ ಉಳಿದವರೆಲ್ಲರೂ ಕೂಡ ನೀವು ನಿಮ್ಮ ಅಭ್ಯಾಸಗಳನ್ನ ನೀವು ಪ್ರಾರಂಭ ಮಾಡ್ತಾ ಬನ್ನಿ. 16ನೇ ತಾರೀಕು ನಾವು ಮತ್ತೆ ಕ್ಲಾಸ್ಗೆ ಎಲ್ಲರೂ ಕೂಡ ಜಾಯಿನ್ ಆಗೋಣ. ಆಗ್ಬಹುದಾ? ನಿಧಾನವಾಗಿ ಎಲ್ಲ ಒಂದು ಸಣ್ಣದಾದಂತಹ ಟೈಮ್ ಆಗಿದೆ ಇವತ್ತು. ಸೆಲ್ಫ್ ಫೀಲಿಂಗ್ ಅನ್ನ ಮಾಡೋಣ. ಹಾಗಾದ್ರೆ ಕೈಗಳನ್ನ ಚಾರ್ಜ್ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಮ್ಮ ಗಮನ ಎಲ್ಲವನ್ನು ಕೂಡ ಉಸಿರಿನ ಕಡೆಗೆ ತಗೊಂಡು ಬನ್ನಿ. ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ಕೈಗಳನ್ನ ಇಲ್ಲಿ ತೋರಿಸ್ಕೊಂಡು, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಸೆಲ್ಫ್ ಹೀಲಿಂಗ್ ಮಾಡಿಕೊಳ್ಳುವಂತಹ ಅಥವಾ ಸ್ವಯಂ ಉಪಚಾರವನ್ನ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಬ್ರಹ್ಮಾಂಡದಿಂದ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು, ದಿವ್ಯಮಯವಾದಂತಹ ಪ್ರಶಾಂತವಾದಂತಹ ಶಕ್ತಿಯುತವಾದಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ಹಾಗೆ ನಮ್ಮ ಶರೀರವನ್ನ ತುಂಬಿಕೊಳ್ತಾ ಬರ್ತಾ ಇದ್ದೀವಿ. ನಮ್ಮ ಸಹಸ್ರಾರ ಚಕ್ರವೆಲ್ಲವೂ ಕೂಡ, ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶ 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 ತುಂಬಿಕೊಂಡಿದ್ದೀವಿ. ಶರೀರದಲ್ಲಿರುವ ಮುಖದಲ್ಲಿರುವಂತ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲವೂ ಕೂಡ ಆ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಆ ಪ್ರಕಾಶ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರದಲ್ಲಿ ಎಲ್ಲಾ ಕಡೆಯೂ ಕೂಡ ದಿವ್ಯಮಯವಾದಂತಹ ಆ ಪರಮಾತ್ಮನ ಚೇತನದ ಕಿರಣಗಳು
ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಹಾಗೆ ದಿವ್ಯಮಯವಾದಂತಹ ಕಿರಣಗಳು ನಮ್ಮ ಕತ್ತಿನಲ್ಲಿ, ಭುಜಗಳಲ್ಲಿ, ತೋಳುಗಳಲ್ಲಿ, ಕೈಗಳಲ್ಲಿ, ಅಂಗೈಯಲ್ಲಿ, ಬೆರಳುಗಳಲ್ಲೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗಿದೆ. ನಮ್ಮ ಹಾಗೆ ಮುಂದೆ ಸಾಗುತ್ತಾ 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 ಹೃದಯದ ಭಾಗಗಳೆಲ್ಲವೂ ಕೂಡ ಶ್ವಾಸಕೋಶ, ಕವಾಟಗಳು, ಹೃದಯದಲ್ಲಿ ಎಲ್ಲ ಭಾಗಗಳಲ್ಲಿ ಕೂಡ ಆ ಪ್ರಕಾಶದ ಕಿರಣಗಳು ಕಾಂತಿಯನ್ನ ತುಂಬುತ್ತಾ ಇದೆ. ಹಾಗೆ ಈ ಕಿರಣಗಳು ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯನ್ನ ಸಂಪೂರ್ಣವಾಗಿ ಪ್ಯಾಂಕ್ರಿಯಾಸ್, ಲಿವರ್, ಸಣ್ಣ ಕರಳು, ದೊಡ್ಡ ಕರಳು, ಹಾಗೆ ನಮ್ಮ ಗರ್ಭಾಶಯ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ತುಂಬಿ ಹೋಗಿದೆ. ನಮ್ಮ ಬೆನ್ನು ಮೂಳೆಯಲ್ಲಿ, ನಮ್ಮ ಸೊಂಟದ ಮೇಲ್ಭಾಗ, ಸೊಂಟದ ಕೆಳಭಾಗಗಳೆಲ್ಲವೂ ಕೂಡ ತೇಜಸ್ಸಿನಿಂದ ಕಂಗೊಳಿಸ್ತಾ ಇದೆ. ಆ ದಿವ್ಯ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಥೈಸ್ಗಳಲ್ಲಿ, ಮಂಡಿಯಲ್ಲಿ, ಮೊಣಕಾಲಿನಲ್ಲಿ, ಕಾಫ್ ಮಸಲ್ಸ್ ಗಳ ತತ್ತಿಗಳಲ್ಲಿ, ಹಾಗೆ ಪಾದದಲ್ಲಿ, ಪಾದದ ತುದಿಯ ಬೆರಳುಗಳ ಒಳಗೆ ಪ್ರಕಾಶ 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 ಹಾಗೆ ಹರಿದು ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ಚಕ್ರಗಳಲ್ಲಿ, ನಮ್ಮ ಆಭಾ ಮಂಡಲದಲ್ಲೆಲ್ಲವೂ ಕೂಡ ಪ್ರಕಾಶ, ಕೇವಲ ಬೆಳಕು 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 ಬೆಳಕು. ಅದ್ಭುತವಾದಂತಹ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ ಬೆಳಕು 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 ಬೆಳಕು. ನಾವು ಒಂದು ಪ್ರಕಾಶಮಯವಾದ, ದಿವ್ಯಮಯವಾದಂತಹ ಒಂದು ವೃತ್ತಾಕಾರದ ಗೋಳದ ಸೃಷ್ಟಿ ನಮ್ಮ ಮೇಲೆ ಸೃಷ್ಟಿಯಾಗಿದೆ. ಆ ಗೋಳದ ಒಳಗೆ ನಾವು ಸುರಕ್ಷಿತರಾಗಿದ್ದೇವೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಗಳಲ್ಲಿ, ನಾವಿರುವಂತಹ ಮನೆಗಳಲ್ಲಿ ಆ ಪ್ರಕಾಶದ ಕಿರಣಗಳು, ಸೂರ್ಯನ ಕಾಂತಿ ಹೇಗೆ ಹರಡುತ್ತೋ ಹಾಗೆ ಮುಂದೆ 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 ಸಾಗ್ತಾ ಇದೆ. ನಮ್ಮ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಈ ಬೆಳಕಿನಲ್ಲಿ ಮಿಂದು ಹೋಗಿದ್ದಾರೆ. ಈ ಪ್ರಕಾಶ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಾವಿರುವಂತಹ ನಗರ ಪ್ರದೇಶವೆಲ್ಲವೂ ಕೂಡ ಬೆಳಕಿನಮಯವಾಗಿದೆ. ದೀಪಾವಳಿಯಲ್ಲಿ ಹೇಗೆ ಬೆಳಕು ತನ್ನ ಬೆಳಕು ಎಲ್ಲಾ ಕ್ಷೇತ್ರಗಳಲ್ಲಿ ಹರಡುತ್ತಾ ಹಾಗೆ ಈ ಬೆಳಕು ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿದೆ. ಇಡೀ ದೇಶದ ಮಧ್ಯದ ಭಾಗದಲ್ಲಿ ನಾವಿದ್ದೇವೆ. ಈ ಕಾಂತಿಯ ಕಿರಣಗಳು ಸೂರ್ಯನ ಹಾಗೆ ಹರಡುತ್ತಾ ಇದೆ. ಹರಡುತ್ತಾ 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 ದೇಶವನ್ನ ತುಂಬಿಸಿದಂತ ಈ ಕಿರಣಗಳು ಇಡೀ ಪೃಥ್ವಿಯನ್ನ ಆವರಿಸಿದೆ. ಪೃಥ್ವಿ ಎಲ್ಲವೂ ಕೂಡ ಜಗಮಗಿಸುವಂತ ಆ ಪರಮಾತ್ಮನ ಕಾಂತಿಯ ಪುಂಜದಿಂದ ತುಂಬಿ ಹೋಗಿದೆ. ಎಲ್ಲೆಲ್ಲೂ ಬೆಳಕು 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 ಬೆಳಕು. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ನಾವು ಯಾವುದೇ ಸಜೀವಗಳಾಗಿರ್ಲಿ, ನಿರ್ಜೀವಗಳಾಗಿರ್ಲಿ, ಅವುಗಳೊಂದಿಗೆ ನಾವು ಮಾತನಾಡುವಂತ ಸಂಪರ್ಕವನ್ನ ನಾವು ಪಡ್ಕೊಂಡಿದ್ದೇವೆ. ಗ್ರಹಗಳು, ನಕ್ಷತ್ರಗಳು, ತಾರೆಗಳೊಂದಿಗೆ ನಾವು ಸಂಪರ್ಕವನ್ನ ಗಳಿಸಿಕೊಂಡಿದ್ದೇವೆ. ಎಲ್ಲ ದಿವ್ಯ ಶಕ್ತಿಗಳಿಗೆ, ತಂದೆ ತಾಯಿಯರಿಗೆ, ನಿಮ್ಮ ಎಲ್ಲ ಇಷ್ಟ ದೇವರುಗಳಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ ಎಲ್ಲರೂ ಕೂಡ ಉಪಸ್ಥಿತರ ಒಂದು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲ ದಿವ್ಯ ಶಕ್ತಿಗಳು ವಿರಾಜಮಾನರಾಗಿ ಅವರ ಆಶೀರ್ವಾದದ ಕಿರಣಗಳು, ಒಂದು ಬ್ರಹ್ಮಾಂಡದಿಂದ ಬರ್ತಾ ಇರುವಂತ ಕಿರಣಗಳು ಹಾಗೆ
ಎಲ್ಲ ದಿವ್ಯ ಶಕ್ತಿಗಳಿಂದ ಬರ್ತಾ ಇರುವಂತಹ ಕಿರಣಗಳು ನಮ್ಮ ಶರೀರದ ಮೇಲೆ ಹಾಗೆ ಬರ್ತಾ ಇದೆ. ಬ್ರಹ್ಮಾಂಡದಿಂದ ಹಾಗೆ ಚೌಕ್ರೆಯು ದಿವ್ಯಮಯವಾದಂತಹ ಚೌಕ್ರಿ ತುಂಬಾ ಶೀಘ್ರವಾಗಿ ತುಂಬಾ ವೇಗವಾಗಿ ಸುರುಳಿಯ ಹಾಗೆ ಶುದ್ಧಿಯಾಗಲಿ 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 ಶುದ್ಧಿ. ಸುಂಟರ ಗಾಳಿ ಹೇಗೆ ಬರುತ್ತಲ್ಲ ಹಾಗೆ ನೀವು ಕಲ್ಪನೆಯನ್ನ ಮಾಡ್ತಾ ಬನ್ನಿ. ನಮ್ಮ ಸಹಸ್ರಾರ ಚಕ್ರದಿಂದ ಅದು ಹಾಗೆ ಸುರುಳಿಯಾಗಿ ಸುತ್ತುತ್ತಾ 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 ಶುದ್ಧಿಯಾಗಲಿ 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 ತುಂಬಾ ವೇಗವಾಗಿ ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದೆ. ಅದ್ಭುತವಾಗಿ ಹಾಗೆ ಸುತ್ತುತ್ತಾ ಸುತ್ತುತ್ತಾ ಶುದ್ಧಿಯಾಗಲಿ 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 ಸುರುಳಿಯ ಹಾಗೆ ಸುತ್ತುತ್ತಾ ಸುತ್ತುತ್ತಾ ಸುತ್ತ ನಮ್ಮ ಗಂಟಲಿನ ಚಕ್ರವನ್ನ ಆಗ್ನೇಯ ಚಕ್ರವನ್ನ ಕ್ಲೀನ್ ಮಾಡ್ತಾ ಇದೆ. ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಸುಂಟರ ಗಾಳಿ ಹೇಗೆ ಕ್ಲೀನ್ ಮಾಡುದು ಅಷ್ಟು ವೇಗವಾಗಿ ರಭಸವಾಗಿ ಶೀಘ್ರವಾಗಿ ಕಪ್ಪು 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 ಎಲ್ಲವನ್ನು ಕೂಡ ಅದು ತನ್ನ ಒಳಗಡೆ ಅದು ಅಡಗಿಸ್ಕೊಳ್ತಾ ಇದೆ. ನಮ್ಮ ಹೃದಯ ಚಕ್ರದಲ್ಲಿ, ನಮ್ಮ ನಾಭಿಯ ಚಕ್ರದಲ್ಲಿ ಎಲ್ಲ ತುಂಬಾ ಶೀಘ್ರವಾಗಿ ಸುತ್ತುತ್ತಾ ಸುರುಳಿ ಹಾಗೆ ಸುತ್ತುತ್ತಾ ಸುತ್ತುತ್ತಾ ಎಲ್ಲ ನಕಾರಾತ್ಮಕ ಶಕ್ತಿಗಳ ಒಳಗಡೆ ವಿಲೀನ ಆಗ್ತಾ ಇದೆ. ತುಂಬಾ ವೇಗವಾಗಿ ತುಂಬಾ ವೇಗವಾಗಿ ಹಾಗೆ ಸುತ್ತುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಒಂದು ಎಲ್ಲ ನಕಾರಾತ್ಮಕ ಶಕ್ತಿ ಕಪ್ಪು 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 ಬಣ್ಣದಲ್ಲಿ ತನ್ನ ಒಳಗಡೆ ಅದನ್ನ ಎಲ್ಲವನ್ನು ವಿಲೀನ ಮಾಡ್ಕೊಂಡು ನಮ್ಮ ಶರೀರಗಳು ನಮ್ಮ ಚಕ್ರಗಳೆಲ್ಲವೂ ಕೂಡ ಗೋಲ್ಡನ್ 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 ಚಿನ್ನದ ಬಣ್ಣದಲ್ಲಿ ಚಿನ್ನದ 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 ಬಣ್ಣವಾಗಿ ಸಂಪೂರ್ಣವಾಗಿ ಬದಲಾವಣೆ ಆಗ್ತಾ ಇದೆ. ಗೋಲ್ಡನ್ 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 ಲೈಟ್ ಬೆಳಕು 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 ಶರೀರವೆಲ್ಲವೂ ಕೂಡ ಸಂಪೂರ್ಣಮಯವಾದಂತ ಗೋಲ್ಡನ್ 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 ಬಣ್ಣದಲ್ಲಿ ಬದಲಾವಣೆಯಾಗಿ ಈ ಸುರುಳಿಯು ಒಂದೇ ಕ್ಷಣದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸಿದೆ. ಶರೀರವೆಲ್ಲವೂ ಕೂಡ ಗೋಲ್ಡನ್ 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 ಬಣ್ಣದಿಂದ ಆಹುತವಾಗಿದೆ. ಮನಸ್ಸು ಶಾಂತವಾಗಿದೆ. ಕೆಲವರಿಗೆ ಹೀಟ್ ಆಗ್ತಾ ಇದೆ, ಕೆಲವರಿಗೆ ಆರಾಮ್ ಅಂತ ಅನಿಸ್ತಾ ಇದೆ. ಎಲ್ಲ ದಿವ್ಯ ಶಕ್ತಿಗಳಿಗೆ, ಗುರುಗಳಿಗೆ, ತಂದೆ ತಾಯಿಯರಿಗೆ, ಕುಲದೇವರುಗಳಿಗೆ ಎಲ್ಲರಿಗೂ ಕೂಡ ಹೇಳಿ ಮಾಡಿದ್ದಕ್ಕೆ ಧನ್ಯವಾದ ಧನ್ಯವಾದ.